ಹಲೋ ನಮಸ್ಕಾರ. ಸೊ ಬಿಗ್ ಬಾಸ್ನ ನೆನ್ನೆ ಬಗ್ಗೆ ಅಂತಲ್ಲ, ಗಿಲ್ಲಿ ಕ್ಯಾಪ್ಟನ್ಶಿಪ್ ಆದಮೇಲೆ ಏನೇನು ಮಿಸ್ಟೇಕ್ ಮಾಡಿದ್ದಾನೆ ಅಂತ ಒಂದೊಂದಾಗಿ ಹೇಳ್ತೀನಿ. ಮೊದಲನೇ ಮಿಸ್ಟೇಕು, ಕ್ಯಾಪ್ಟನ್ಶಿಪ್ ಆಗ್ತಿದ್ದಂಗೆ ಮೈಕ್ನ ಹಾಕೊಳ್ಳೋದನ್ನ ಮರ್ತಿದ್ದಾನೆ. ಸೊ ಅದು ಮಿಸ್ಟೇಕ್ ನಂಬರ್ 1. ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಮುಖ್ಯ ಬಿಗ್ ಬಾಸಲ್ಲಿ, ಅದಕ್ಕೆ ಈ ಬಲ್ಲನ್ನ ಹೊಡೆದಾಕ್ತಿದ್ದೀನಿ. ಓಕೆ, ಇನ್ನು ಸೊ ಎರಡನೇ ಮಿಸ್ಟೇಕ್ ಬಗ್ಗೆ ಮಾತಾಡೋದಾದ್ರೆ, ಓಕೆ, ಪಾತ್ರೆ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಅಶ್ವಿನಿ ಗೌಡಂಗೆ ಅವ್ನು ವಹಿಸಿದ್ಮೇಲೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು. ನಿಜ ಒಕ್ಕಂತೀನಿ, ಏನಂತ ಅದನ್ನ ಸಂಭಾಲಿಸ್ಬೇಕು, ಕರೆಕ್ಟಾಗಿ ಮಾಡ್ತಿದ್ರೋ ಇಲ್ವೋ ಇದನ್ನೆಲ್ಲ ಇತ್ಯಾದಿಗಳನ್ನ ಅವ್ನು ನೋಡ್ಕೊಬೇಕು. ಇಲ್ಲ ಅಂತ ಹೇಳ್ತಿಲ್ಲ. ಅಶ್ವಿನಿ ಗೌಡಂಗೆ ಆಗ್ತಿಲ್ಲ ತಲೆನೋವು ಹಾಗೆ ಅಂತ ಹೇಳಿದಾಗ ಗಿಲ್ಲಿ ಸ್ಮೂತಾಗಿ ಅದನ್ನ ಹ್ಯಾಂಡಲ್ ಮಾಡ್ಬೋದಿತ್ತು. ಅವ್ರು ಹೋಗೆ ಬಾರೆ ಈ ಥರ ಒಂದು ವಿಚಾರಗಳನ್ನ ಅವ್ನು ಮಾತಾಡೋ ಅವಶ್ಯಕತೆ ಇಲ್ಲ. ಗುರು, ನೀನು ಫೈನಲ್ ಕಂಟೆಸ್ಟೆಂಟ್ ಗುರು. ಸೊ ನೀನೊಂದು ಸ್ವಲ್ಪ ಆ ಲೆವೆಲಲ್ಲಿ ಇರಬೇಕು. ಸೊ ದಟ್ ಇಸ್ ದ ಮಿಸ್ಟೇಕ್ ನಂಬರ್ 2. ಅದಕ್ಕೆ ಈ ಬಲೂನ್. ಓಕೆ, ಹಾಗೆ ಮೂರನೇ ಮಿಸ್ಟೇಕು, ಫೇವರಿಸಮ್ ಟುವರ್ಡ್ಸ್ ಕಾವ್ಯ. ಖಂಡಿತವಾಗ್ಲೂ ಸತ್ಯ. ಅಷ್ಟು ಜನ ಕಾವ್ಯನ ಬಗ್ಗೆ ಎಷ್ಟೇ ಕಾರಣ ಕೊಟ್ಟರು ಕೂಡ ಗಿಲ್ಲಿಗೆ ಕಾವ್ಯನ ಬಿಟ್ಕೊಡಕ್ ಆಗ್ತಿಲ್ಲ. ಯಾಕೆ? ಹೆಣ್ಣು ಹೊನ್ನು ಮಣ್ಣು ಮೂರಿಂದೆ ಹೋದವರು ಯಾವತ್ತೂ ಕೂಡ ಉದ್ಧಾರ ಆಗಿಲ್ಲ, ಆಗೋದು ಇಲ್ಲ. ಸೇಮ್ ಗೋಸ್ ಫಾರ್ ಕಾವ್ಯ. ಲಾಸ್ಟ್ ಸೀಸನ್ ಅಲ್ಲಿ ಸೊ ಶೈನ್ ಶೆಟ್ಟಿ ಮತ್ತೆ ದೀಪಿಕಾ ದಾಸ್ ನಡುವೆನೇ ಹಿಂಗೆ ಆಗಿತ್ತು. ಯಾವಾಗ ಶೈನ್ ಶೆಟ್ಟಿ ದೀಪಿಕಾ ದಾಸ್ ಅವ್ರನ್ನ ಬಿಟ್ರೋ ಅವಾಗಲೇ ಅವನು ಬಿಗ್ ಬಾಸ್ ನ ವಿನ್ ಆಗಕ್ ಸಾಧ್ಯ ಆಗಿತ್ತು. ಸೊ ದಯವಿಟ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದ ಗಿಲ್ಲಿ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇದನ್ನ ಬಿಡುಗುರು. ಏನಕ್ಕೆ ಅಂದ್ರೆ, ನೀನೊಬ್ಬ ಫೈನಲ್ ಕಂಟೆಸ್ಟೆಂಟ್, ನಿಂಗೆ ಆ ಕೇಪಬಿಲಿಟಿ ಇದೆ, ಬಟ್ ನಿಂಗೆ ಅದು ಗೊತ್ತಾಗ್ತಿಲ್ಲ. ಬಿಕಾಸ್ ಕಾವ್ಯ ಕಾವ್ಯ ಮಾತ್ರ ನಿನ್ ಕಣ್ಮುಂದೆ ಕಾಣ್ತಿರೋದು. ಅದನ್ನ ದಯವಿಟ್ಟು ಬದಲಾಗಬೇಕು ಅಂತ ಹೇಳ್ತೀನಿ. ಮೂರನೇದು, ಕಡೆ ರೀಸನ್ ಹೇಳಬೇಕು ಅಂದ್ರೆ, ನೆನ್ನೆ ನಡೆದಂತ ಸ್ಪರ್ಧೆಯಲ್ಲಿ ಒಂದು ಕ್ಯಾಪ್ಟನ್ಶಿಪ್ ರೇಸ್ ಅಲ್ಲಿ ಸೊ ಎಲ್ಲಾ ಹೆಣ್ಮಕ್ಳು ಬರಬೇಕು. ಸೊ ತಲೆಯಲ್ಲಿ ಒಂದು ಸ್ಪಂಜ್ ಇರುತ್ತೆ, ಅದು ನೀರಿರುತ್ತೆ, ಬಕೆಟ್ ಎಲ್ಲ ಅದೆಲ್ಲ ಇದೇ ನಡೀತು. ಎಲ್ಲರ ಕಣ್ಗೂ ಕಾಣ್ತಾ ಇದೆ ಸ್ಪಂದನನ್ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಇದೆ ಅಂತ. ಅದನ್ನ ಬಿಲ್ಡಪ್ ತಗೊಂಡು ಕಾವ್ಯ ಬಕೆಟ್ ಎಲ್ಲ ಇದೆ ಅಂತ ಯಾಕೆ ಹೇಳ್ಬೇಕಿತ್ತು? ಸೀರಿಯಸ್ಲಿ ಇದೇನಂತ ತೋರಿಸುತ್ತೆ? ಫೇವರಿಸಮ್ ಅಂತಾನೆ ತೋರಿಸುತ್ತೆ. ಗುರು, ನಮಗ್ ಗೊತ್ತು ಗಿಲ್ಲಿ ಸ್ಟ್ರಾಟಜಿ ಬೇರೆ ಬೇರೆ ತರನೇ ಇರುತ್ತೆ ಅಂತ. ಒನ್ ಆಂಗಲ್ ಅಲ್ಲಿ ಅವ್ನು ಯಾವ ತರ ಯೋಚನೆ ಮಾಡ್ತಿರ್ತಾನೆ ಅಂತ ಅಂದ್ರೆ, ಸ್ಟ್ರಾಂಗ್ ಇರೋರ್ನೆಲ್ಲ ಎಲಿಮಿನೇಟ್ ಮಾಡಿದ್ರೆ ನನಗೆ ಈಸಿ ಆಗುತ್ತೆ ವಿನ್ ಆಗೋದಿಕ್ಕೆ ಅಂತ ಬೇರೆಯವ್ರನ್ನೆಲ್ಲ ನಾಮಿನೇಟ್ ಅವ್ನು ಮಾಡ್ತಿರ್ಬೋದು. ಇವಳನ್ನ ವೀಕ್ ಅಂತ ಅನ್ಕಂತಿರ್ಬೋದು. ಎಲ್ರಿಗೂ ಒಂದ್ ರೀತಿ ಅರ್ಥ ಆದ್ರೆ ನೋಡೋರ್ಗೆ ಏನಂತ ಕಾಣುತ್ತೆ, ಫೇವರಿಸಮ್ ಮಾಡ್ತಿದ್ದಾನೆ ಅಂತಾನೆ ಕಾಣಿಸುತ್ತೆ. ಸೊ ದಯವಿಟ್ಟು ಗಿಲ್ಲಿ, ನೆನ್ನೆ ಮಾಡಿದ್ ನೀವು ತಪ್ಪು, ನೀವು ಬದಲಾಗಬೇಕು. ಅದೇ ನಮ್ಮ ಮಾತು. ಯಾಕೆಂದ್ರೆ ಎಲ್ಲರೂ ಕೂಡ ನಿಮ್ಮನ್ನೇ ಸಪೋರ್ಟ್ ಮಾಡ್ತಿರೋದು.